ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಪೇಕ್ಷಿತರು ಮಾತ್ರ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಹಾಗೂ ಡಿವಿಜಿರವರ ಪ್ರತಿಷ್ಠಾನ ಕೋಲಾರ ಜಿಲ್ಲೆ ಕೋಲಾರ, ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ ಇವರ ಸಹಯೋಗದೊಂದಿಗೆ ಪದ್ಮಭೂಷಣ ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರ 132ನೇ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಗೌರವಾನ್ವಿತ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಮ್ಮ ಅಮೂಲ್ಯ ಹಸ್ತದಿಂದ, ಅಮೃತ ಹಸ್ತದಿಂದ ದೀಪ ಬೆಳಗಿಸುವ ಮೂಲಕ ಕತ್ತಲೆಯನ್ನ ಹೋಗಲಾಡಿಸಿ ಬಾಳುಗಳಲ್ಲಿ ಬೆಳಕನ್ನ ತುಂಬುವ ಒಂದು ಸಾಂಕೇತಿಕ ಒಂದು ಕಾರ್ಯಕ್ರಮ, ದೀಪ ಬೆಳಗಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಗಣ್ಯ ಮಾನ್ಯರು ಅವರಿಗೆ ಆದಷ್ಟು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಸ್ವಾಗತವನ್ನು ಕೂಡ ಹಾಗೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಕರೆಗೊಂಡು ಬಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದ. ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಒಂದು ವಾರದಿಂದ ನಮ್ಮ ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ತಾಯಿದಾರ್ ಮೇಡಮ್ ಆಗಿರುವಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತಿ ಗಂಗಮ್ಮ ಮುನ್ಸ್ವಾಮಿ ಅವರು ಈ ಕಾರ್ಯಕ್ರಮ ಉಪಸ್ಥಿತರಾದರೆ ಆ ಹಿರಿಯರಿಗೆ ನಮ್ಮೆಲ್ಲರ ಪರವಾಗಿ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪರಿಷತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೋಪಾಲ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಈ ವೇದಿಕೆ ಪರವಾಗಿ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಸಂಸ್ಕೃತಿ ಇಲಾಖೆಯ ಕೋಲಾರ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಅವರಿಗೆ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಡಾಕ್ಟರ್ ಸಂದೇಶ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಿಕಟ ಪೂರ್ವ ಅಧ್ಯಕ್ಷರು ಅವರಿಗೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ತಾಲೂಕಿನ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಂಕಟಾಚಲಪತಿ ಅವರು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ವಿಷಯಗಳು ಇದ್ದಾರೆ, ನಂದಕುಮಾರ್ ಅವರು ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಯುವಾರಿಗಳಾಗಿದ್ದಾರೆ, ಅವರಿಗೆ ಎಲ್ಲ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಅವರು ಕೂಡ ಎಲ್ಲ ಪರವಾಗಿ ಎಕ್ಸಿಎಂ ಆಫೀಸ್ ಎಸ್ಕಾಂ ರೆಡ್ಡಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಎಲ್ಲ ಗಣ್ಯಮಾನ್ಯರನ್ನ ರಾಮಚಂದ್ರಪ್ಪ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ವೇದಿಕೆಯ ಪರವಾಗಿ, ಗೌರವಿತ ಜಿಲ್ಲಾಧಿಕಾರಿಗಳ ಪರವಾಗಿ ಅನಂತ ಸ್ವಾಗತವನ್ನ ಜೋರು ಚಪ್ಪಾಳೆಯೊಂದಿಗೆ ಕೋರ್ತಾ ಇದ್ದೀವಿ. ಈಗ ಮುಂದಿನ ಒಂದು ಕಾರ್ಯಕ್ರಮ ಮುನ್ನಡೆಸುತ್ತಿರ್ತಕ್ಕಂತಹ ಶ್ರೀಮತಿ ಮಂಗಮ್ಮ ನರಸ್ವಾಮಿ ಮೇಡಮ್ ಅವರು, ಡಿವಿಜಿ ಪ್ರತಿಷ್ಠಾನದ ಸದಸ್ಯರವರು, ಅವರ ಆದಿಯಾಗಿ ತಾಲೂಕಿನ ದಂಡಾಧಿಕಾರಿಯಾಗಿರ್ತಕ್ಕಂತಹ ಗೀತಾ ಮೇಡಮ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು, ಡಾಕ್ಟರ್ ಸರ್ವೇಶ್ ಅವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂತಹ ರಾಮಚಂದ್ರ ಸರ್ ಅವರ ಆದಿಯಾಗಿ ಹಲವಾರು ಗಣ್ಯರು ಕನ್ನಡದಲ್ಲಿ ತೋರಿಸಿಕೊಂಡಿದ್ದಾರೆ. ಅವರನ್ನು ನಾವು ಆಧುನಿಕ ಸರ್ವಜ್ಞ ಅಂತಲೂ ಸಂಬೋಧಿಸ್ತೇವೆ.
ಹಾಗೂ ಆಧುನಿಕ ಭಾರತ ಸಾಹಿತ್ಯದ ಅಶ್ವತ್ಥ ವೃಕ್ಷ ಅಂತ ಅವರನ್ನು ನಾವು ಕರೀತಾರೆ. ಅವರ ಚಿಂತನೆಗಳನ್ನ ಕಂಡಂತವರು ಅವರನ್ನ ಋಷಿಗಳು ಸಹ ಹೋಲಿಸಿದ್ದಾರೆ. ಒಬ್ಬ ಋಷಿ ಅಂತಕ್ಕಂಥ ಮಾತನ್ನ ಸಹ ಅವರ ಚಿಂತನೆಗಳನ್ನ ಕಂಡಂತವರು ಹೇಳಿದ್ದಾರೆ. ಎಲ್ಲರ ಹಾಗೆ ಇಲ್ಲಿರ್ತಕ್ಕಂಥ ಹಲವಾರು ಪುಟಾಣಿ ವಿದ್ಯಾರ್ಥಿಗಳು ಏನು ಶಾಲೆಯಲ್ಲಿ ಓದ್ತಿದ್ದಾರೆ, ಇದೇ ಅವರ ಮನೆಯಲ್ಲಿ ಅವರು ವಾಸ ಮಾಡ್ತಿರ್ಬೇಕಾದ್ರೆ ಡಿ ಗುಂಡಪ್ಪನವರು ಬಾಲ್ಯದಲ್ಲಿ ತುಂಬಾ ತಿಂಡಿ ಬೋಧರಾಗಿದ್ದಾರೆ. ತಿಂಡಿ ಬಗ್ಗೆ ತುಂಬಾ ಅವ್ರಿಗೆ ಆಸಕ್ತಿ. ಅವ್ರ ಸೋದರತ್ತೆ ಅವರನ್ನ ಗುಂಡಂ ಗಂಡಂ ತಿಂಡಿ ಕಿಶೋರಂ ಚಂಡಾಲ ಗುಂಡೆ ಗುಂಡಂ ಅಂತ ಅವರನ್ನ ಅವಾಗ ಸೇರಿಸ್ತಿದ್ದಾರೆ. ಆದ್ರೆ ಯಾಕೆ ಮಾತನ್ನು ಹೇಳಿದೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪುಟಾಣಿಗಳು ಯಾವ ರೀತಿ ಶಾಲೆಯಲ್ಲಿ ಓದ್ತಿದ್ದಾರೆ, ಎಲ್ಲರ ರೀತಿಯಲ್ಲಿ ಅವರು ಆಟ ಆಡ್ತಾ ತರಲೆ ಮಾಡ್ತಾ ಬಾಲ್ಯವನ್ನ ಆಸ್ವಾದಿಸಿದಂಥವ್ರು. ಬಾಲ್ಯದ ನಂತರ ಅವರು ಲೋಯರ್ ಸೆಕೆಂಡರಿಯನ್ನ 1898ರಲ್ಲಿ ಉತ್ತೀರ್ಣರಾಗ್ತಾರೆ. ಸೆಕೆಂಡರಿಯನ್ನ ಫೇಲ್ ಆಗ್ತಾರೆ 1905ರಲ್ಲಿ. ನೋಡಿ, ಇಷ್ಟೊಂದು ದೊಡ್ಡ ವಿದ್ವಾಂಸರು ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ, ಆಂಗ್ಲ ಭಾಷೆಯ ಮೇಲೆ ಅವರು ಅಗಾಧವಾಗಿ ಹಿಡಿತಾ ಇತ್ತು. ಆದರೆ ಸೆಕೆಂಡರಿಯನ್ನ ಫೇಲ್ ಆದ್ರು ಅಂತಕ್ಕಂಥ ನಾವು ಅವ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗತ್ತೆ. ಆದ್ರೆ ಕೆಲವು ಕಡೆ ಹೇಳ್ತಾರೆ ಉದ್ದೇಶಪೂರ್ವಕವಾಗಿ ಅವರು ಅನುಷ್ಠಾನರಾದ್ರು, ಫೇಲ್ ಆದ್ರು. ಆಗಿನ ಕಾಲದಲ್ಲಿ ಸೆಕೆಂಡರಿಯನ್ನ ಪಾಸ್ ಆಗಿದ್ರೆ ಅವ್ರಿಗೆ ಒಳ್ಳೆಯ ಸರ್ಕಾರಿ ಹುದ್ದೆ ಸಿಗ್ತಿತ್ತು. ಆದರೆ ಸರ್ಕಾರಿ ವೃತ್ತಿಯ ಬಗ್ಗೆ ಆಸಕ್ತಿ ಇರದ ಡಿ ಗುಂಡಪ್ಪನವರು ಉದ್ದೇಶಪೂರ್ವಕವಾಗಿ ಸೆಕೆಂಡರಿ ಫೇಲ್ ಆದ್ರು ಅಂತ ಹೇಳ್ತಾರೆ. ತದನಂತರ ವಿದ್ಯಾಭ್ಯಾಸ ಕುಂಠಿತ ಆಯಿತು. ಹಲವಾರು ಕಡೆ ಕೆಲಸಗಳನ್ನ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಏನು ಚಿನ್ನದ ಗಡಿ ಇತ್ತು, ಚಿನ್ನದ ಗಡಿಯಲ್ಲೂ ಸ್ವಲ್ಪ ಕಾಲ ಅವರು ಕೆಲಸ ಮಾಡಿದ್ರು. ಅದೇ ರೀತಿ ಸೋಡಾ ಫ್ಯಾಕ್ಟರಿಯಲ್ಲಿ, ತದನಂತರ ಬೆಂಗಳೂರಿನ ಹಲವಾರು ಕಡೆ ಅವರ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಜೀವನವನ್ನು ಸಾಗಿಸ್ತಿದ್ದಂತಹ ಡಿ ಗುಂಡಪ್ಪನವರು ಭಗೀರಥನವರನ್ನ ವಿವಾಹ ಆಗ್ತಾರೆ. ಆದರೆ 35ನೇ ವಯಸ್ಸಿಗೆ ಅವರ 35ನೇ ವಯಸ್ಸಲ್ಲಿ ಅವರು ತಮ್ಮ ಪತ್ನಿ ಭಗೀರಥನವರನ್ನ ಕಳಿಸ್ಕೊಂಡು ಅತ್ಯಂತ ಯೌವನಾವಸ್ಥೆಯಲ್ಲೇ ವಿಧುರಾಗ್ತಾರೆ. ಇವರಿಗೆ ಒಬ್ಬ ಪುತ್ರ ಇದ್ದ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಸ್ಯ ವಿಜ್ಞಾನಿ ಅಂತ ಹೆಸರು ಮಾಡಿದಂತಹ BGL ಸ್ವಾಮಿಯವರನ್ನು ನೆನೆಸ್ಕೋಬೇಕಾಗುತ್ತೆ. ಅವರ ಸುಪುತ್ರರು ಹಸಿರು ಅನ್ನುವಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೃತಿಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತವರು. ಮುಖ್ಯವಾಗಿ ಕನ್ನಡ ವಿಚಾರಕ್ಕೆ ಬಂದಾಗ DVG ಅವರ ಪದೇ ಪದೇ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ನೆನೆಸ್ಕೊಳ್ತಕ್ಕಂಥದ್ದು, ಸ್ಮರಿಸ್ತಕ್ಕಂಥದ್ದು ಅವರ ಕಗ್ಗದ ದರ್ಶನಕ್ಕಾಗಿ, ಮಂಕುತಿಮ್ಮನ ಕಗ್ಗಕ್ಕಾಗಿ. ಕಗ್ಗ ಯಾವ ರೀತಿ ಅವರು ಬರೆದ್ರು, ಕಗ್ಗದಲ್ಲಿ 945 ಪದ್ಯಗಳಿದ್ದಾವೆ. ಬಹುಶಃ ಅವರೇ ಹೇಳ್ಕೊಂಡಾಗೆ ಅವ್ರು ಅವಾಗ ತೋಚಿದ್ದನ್ನ ಒಂದು ಚೀಟಿಯಲ್ಲಿ ಬರೆದು ತಗೊಂಡೋಗಿ ಮನೆ ಡಬ್ಬಿಯಲ್ಲಿ ಹಾಕ್ತಿದ್ರು ಅಂತ. ಆ ಡಬ್ಬಿಯಲ್ಲಿ ಯಾವಾಗ ತೋಚಿದ್ದನ್ನ ಆಳೆ ಮೇಲೆ ಗೀಚಿ ತಗೊಂಡೋಗಿ ಡಬ್ಬಿಯಲ್ಲಿ ಹಾಕ್ತಿದ್ರಂತ. ಯಾವಾಗಾದ್ರೂ ಆ ಡಬ್ಬಿಯಲ್ಲಿ ಇರ್ತಕ್ಕಂಥೆಲ್ಲ ಚೀಟಿಗಳನ್ನ ಬಂದ್ ಮಾಡಿಕೊಂಡು ಮತ್ತೆ ಅದನ್ನ ಕಗ್ಗದಾಗಿ ರಚನೆ ಮಾಡದೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ವಿಶೇಷತೆ ಏನು ಕಗ್ಗದ್ದು ನೋಡಿ, ಕಗ್ಗದಲ್ಲಿ ಯಾವುದೇ ಕಗ್ಗ ಇರ್ಬೋದು, 945 ಕಗ್ಗಗಳನ್ನು ನಾವು ನೋಡಿದಾಗ, ವಾಚಿಸಿದಾಗ ಪ್ರತಿ ಕಗ್ಗದ ಪ್ರತಿ ಸಾಲಿನ 2ನೇ ಅಕ್ಷರ ಅದೇ ಅಕ್ಷರದ ಒತ್ತಕ್ಷರಗಳಾಗಿರ್ತಕ್ಕಂಥದ್ದು. ಉದಾಹರಣೆಗೆ, ಹುಲ್ಲಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಈ ಸಾಲಿನ 2ನೇ ಅಕ್ಷರ ಅಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ 2ನೇ ಅಕ್ಷರ ಕಲ್ಲಾಗುಲ್ಲ. ಮತ್ತೆ 3ನೇ ಸಾಲು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಅಲ್ಲಿ ಬೆಲ್ಲ ಲಾ. ಕಡೆ ಸಾಲು, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲ ಲಾ. ಅಂದ್ರೆ 945 ಪದ್ಯಗಳನ್ನು ಕಗ್ಗಗಳನ್ನು ನಾವು ಓದಿದ್ರು ಸಹ ಪ್ರತಿ ಸಾಲಿನ 2ನೇ ಅಕ್ಷರ ಅದು ಅದೇ ಅಕ್ಷರದ ಒತ್ತಕ್ಷರಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕಗ್ಗ ಒಂದು ವಿಸ್ಮಯ, ಸಾಹಿತ್ಯ ಲೋಕದ ವಿಸ್ಮಯ ಅಂತ ನಾನು ಭಾವಿಸ್ತೇನೆ. ಯಾರಿಗೆ ಆಗ್ಬೋದು, ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಯಾರಿಗೆ ಆಗ್ಬೋದು, ಮನಸ್ಸಿಗೆ ಏನಾದರೂ ಒಂದಷ್ಟು ನಾವು ಕುಟ್ಟಿದಾಗ, ವಿಚಲಿತವಾದಾಗ, ಖಿನ್ನತೆಗೊಳಗಾದಾಗ ಈ ಕಗ್ಗವನ್ನು ಇಟ್ಕೊಂಡ್ರೆ ಸಾಕು, ಅದು ಸಾಂತ್ವನ ಕೊಡ್ತಕ್ಕಂತಹ ಒಂದು ಅಪೂರ್ವ ಗ್ರಂಥ ಅಂತ ನಾನು ಭಾವಿಸ್ತೇನೆ. ಎಲ್ಲ ಎದುರಿಸಬೇಕು ಅಂತ ಖಂಡಿತವಾಗಿಯೂ ಅದು ಸವಾಲಿನ ಪ್ರಶ್ನೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಸಹ ಇದೆ, ಯಾವುದೇ ಸಾರ್ವಜನಿಕ ರಸ್ತೆ ಸ್ಥಳಗಳಲ್ಲಿ ಯಾವುದೇ ಪುತ್ಥಳಿಗಳನ್ನ ನಿರ್ಮಾಣ ಮಾಡಬಾರದು ಅಂತಾದ್ರೆ ಅದಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ತಮ್ಮ ಕಾಲಘಟ್ಟದಲ್ಲಿ ಮಾಡಿಕೊಡಬೇಕು ಅಂತ ಮನವಿ ಮಾಡ್ತಿದ್ದಾರೆ.
ಮುಖ್ಯವಾಗಿ ಯಾಕಂತಂದ್ರೆ ಮಾನ್ಯ ರವಿ ಸರ್ ಅವರು ಸಹ ಸಾಹಿತಿಗಳು. ಬಹುಶಃ ಒಂದು ವೇದಿಕೆ ನಿಂತು ಮಾತಾಡಬೇಕು ಅನ್ನೋ ಗೊತ್ತಾಗಲ್ಲ. ಅವರ ಭಾಷೆ ಇರಬಹುದು, ಅದ್ಭುತವಾದ ಜ್ಞಾನಿಗಳು ಸರ್ ಅವರು. ಖಂಡಿತವಾಗಿ ಅವರ ಅವಧಿಯಲ್ಲಿ ನಮಗೆ ಗೊತ್ತಿರಲಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾ ಹಂತದಲ್ಲಿ ಒಂದು ನಿವೇಶನವನ್ನ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳೋದ್ ಮುಂಚೆನೆ ಅವರು ತೆಗೆದುಕೊಂಡು ಅವರೇ ಪ್ರಸ್ತಾವನೆ ಮಾಡಿದ್ರು. ಬನ್ನಿ ಒಂದು ಮದುವೆಯನ್ನ ಕೂಡಿ ಒಂದು ನಿವೇಶನವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಇಲ್ಲೂ ಸಹ ಈ ಒಂದು ಹೋರಾಟಗಾರರು ಡಿವಿಜಿ ಅಭಿಮಾನಿಗಳಿದ್ದಾರೆ. ಎಲ್ಲರ ಮನವಿಯನ್ನ ಖಂಡಿತವಾಗಿ ಅವರು ಸ್ವೀಕರಿಸ್ತಾರೆ. ಅವರ ಅವಧಿಯಲ್ಲಿ ಖಂಡಿತವಾಗಿ ನಮಗೆ ಪರ್ಯಾಯವಾಗಿ ಎಲ್ಲರೂ ಒಂದು ಸ್ಥಳಾವಕಾಶವನ್ನು ಕೊಟ್ಟು ಡಿವಿಜಿ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿದಂತಹ ಈ ಒಂದು ಪುಟಾಣಿಗಳಿಗೆ ವ್ಯವಸ್ಥೆಯನ್ನ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ 650ಕ್ಕೆ ಕುಸಿಯುತ್ತದೆ. 2010ರಿಂದ 2014ರಲ್ಲಿ ಒಟ್ಟು ದಾಖಲಾದ ಸಂಖ್ಯೆ 250ಕ್ಕೆ ಕುಸಿಯುತ್ತದೆ. 2015ರಿಂದ 2016ರಲ್ಲಿ ಒಟ್ಟು ದಾಖಲಾತಿ ಸಂಖ್ಯೆ 118ಕ್ಕೆ ಕುಸಿಯುತ್ತದೆ. ಹೀಗೆ ದಾಖಲಾತಿ ಕುಸಿಯುತ್ತಾ ತಾಲೂಕಿನಲ್ಲಿ ತುಂಬಾ ಹೀನಾಯವಾಗಿ ಕಡೆಗಣಿಸಿದ ಶಾಲೆಯಾಗಿ ಉಳಿಯುತ್ತದೆ. ಆ ನಂತರ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕರು ಪ್ರಶಸ್ತಿಯನ್ನ ಪಡೆದು ಪ್ರಶಂಸೆಗೆ ಪಾತ್ರವಾಗಿರುವಂತಹ ಹಾಗೂ ಶಿಕ್ಷಣ ವೃತ್ತಿಯಲ್ಲಿ ಬಹಳಷ್ಟು ಅನುಭವ ಪರಿಣಿತಿಯನ್ನ ಹೊಂದಿರುವಂತಹ ಶ್ರೀಯುತ ಸಿ ಸೊಣ್ಣಪ್ಪ ಸರ್ ಅವರು ಮುಖ್ಯ ಶಿಕ್ಷಕರಾಗಿ 2018ರಲ್ಲಿ ಶಾಲೆಗೆ ವರ್ಗಾವಣೆಯಾಗಿ ಬಂದಿರುತ್ತಾರೆ. ಹಾಗೂ ಹಿರಿಯ ಶಿಕ್ಷಕರಾದ ಎಸ್.ಕೆ. ಪದ್ಮಾವತಿ ಹಾಗೂ ಶಾರದಾ ಮೇಡಮ್ ರವರ ಪರಿಶ್ರಮದಿಂದ ಶಾಲಾ ಶೈಕ್ಷಣಿಕ ಪ್ರಗತಿ ಹೊಂದಲು ಪ್ರಾರಂಭಿಸತೊಡಗಿತು. 2020-21ರಲ್ಲಿ 80 ವಿದ್ಯಾರ್ಥಿಗಳಿದ್ದಂತಹ ಸರ್ಕಾರಿ ಕನ್ನಡ ಡಿವಿಜಿ ಬಾಲಕಿಯರ ಶಾಲೆಯನ್ನು ಕನ್ನಡ ಡಿವಿಜಿ ಬಾಲಕರ ಶಾಲೆಗೆ ವಿಲೀನಗೊಳಿಸಲಾಯಿತು. ಆಗ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 130ಕ್ಕೆ ಏರಿಕೆಯಾಯಿತು. 130 ವಿದ್ಯಾರ್ಥಿಗಳಿದ್ದಂತಹ ಶಾಲೆಯು 2001ರಲ್ಲಿ ಜನವರಿ ತಿಂಗಳಲ್ಲಿ ಶ್ರೀಯುತ ಒಂದು ಬೇಡ ಈಗ ಲಾಸ್ಟ್ ಇವಾಗ ಎಷ್ಟಿದೆ ಹೇಳ್ಬಿಡಿ. ಅನೇಕ ದಾನಿಗಳಿಂದ ಅಲ್ಲಿಗೆ ಸೇರಿಸ್ಬಿಟ್ಟು 2005ರಲ್ಲಿ 2023ರಂದು ಶಾಲಾ ಹೊಸ ಕಟ್ಟಡ ಉದ್ಘಾಟನೆಯಾಯಿತು. ಹೊಸ ಸಂಸ್ಥೆಯವರು 2,98,00,000ದ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಉತ್ತಮವಾದಂತಹ ಶೈಕ್ಷಣಿಕ ಕಲಿಕಾ ಪೂರಕ ವಾತಾವರಣವನ್ನ ನಿರ್ಮಿಸಿಕೊಂಡಿದೆ. ಶಿಕ್ಷಣವೇ ಪ್ರಬಲ ಅಸ್ತ್ರ, ಇದು ಜಗತ್ತನ್ನ ಬದಲಾಯಿಸುತ್ತದೆ ಎಂಬ ವಾಕ್ಯದಂತೆ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದೇವೆ. ವಾರ್ಷಿಕ ಕಾರ್ಯಕ್ರಮದ ಪ್ರಕಾರ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಾ ಬಂದಿದ್ದೇವೆ. ಹೀಗೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಮ್ಮ